ಆಸ್ ಯೂಶುವಲ್ ತುಂಬ ಮಾತಾಡಿದ್ದೀವಿ. ಕಳೆದ ಬಾರಿ ಸಂದರ್ಭಕ್ಕೆ ಮತ್ತೆ ನೆನಪಾಗುತ್ತೆ ಕಪಲ್ಸ್ ಅಂದಾಗ ವರ್ತೂರ್ ಸಂತೋಷ್ ಅವರು ಮತ್ತು ತನಿಷ್ ಅವ್ರ ಜೋಡಿ ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾನೆ ಇದೆ. ಸೊ ಹೆಂಗೆ ಅಂದ್ರೆ ನಮ್ಮಿಬ್ರದ್ದು ಒಳ್ಳೆ ಫ್ರೆಂಡ್ಶಿಪ್, ಅದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು ಕಾರಣ ಒಂದು ಮನಸ್ಸು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳೋದು ಇರುತ್ತಲ್ಲ, ಅದು ನಮ್ಮಿಬ್ರಿಗೂ ಆ ಕನೆಕ್ಷನ್ನು. ಅದು ಇವಾಗಲೂ ಅಷ್ಟೇನೆ. ನಾನೆಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಬೆಂಕಿ ಅಂತಾರೆ, ಅವಳೆಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ವರ್ತೂರ್ ಅಂತಾರೆ. ಆ ರೀತಿ ಬಂದ್ಬಿಟ್ಟೈತೆ. ಬಟ್ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಣ್ಣ. ಖಂಡಿತ ನಿಮ್ಮ ಆತ್ಮೀಯತೆ ಜನರೇ ಮಾತಾಡುವಂಥ ಹಂತಕ್ಕೆ ತಂದಿದೆ. ಸಹಜವಾಗಿ ಇತ್ತೀಚೆಗೆ ಒಂದು ಪ್ರೋಗ್ರಾಮ್ಗೆ ಹೋದಾಗ ನೀವು ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ರೀತಿ, ಅಭಿಮಾನಿಗಳನ್ನು ತುಂಬ ರೀತಿ ಪಾಸಿಟಿವ್ ಆಗಿ ಇಷ್ಟಪಟ್ಟರು. ಹೌದು. ಸೊ ಅಂಥವರೇ ನಿಮಗೂ ಕೂಡ ಗಮನಕ್ಕಿರುತ್ತೆ. ಈ ಸಂತೋಷ್ ಅವರು ಮತ್ತು ತನಿಷ್ ಅವರ ಜೋಡಿ ಇನ್ನೊಂದು ಹಂತಕ್ಕೆ ಮದುವೆ ವೈಯಕ್ತಿಕ ಜೀವನದ ಒಡನಾಟಕ್ಕೆ ಹೋಗುತ್ತಾ ಅನ್ನುವಂಥ ಅದು ಇಲ್ಲ, ಕರೆಕ್ಟ್. ಅದು ಯಾಕಂತಂದ್ರೆ ಜನದ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಲೇಬೇಕು. ಅದು ಅವರು ಸಾರ್ವಜನಿಕ ಜೀವನದಲ್ಲಿ. ಹೌದೌದು. ಆಮೇಲೆ ಇನ್ನೊಂದು ಏನಂತಂದ್ರೆ ಹೆಸರು ಮಾಡೋದು ಬಲೆ ಕಷ್ಟ, ಅದನ್ನ ಉಳಿಸ್ಕೊಂಡು ಹೋಗೋದು ಅದಕ್ಕಿನ್ನ ಬಲೆ ಕಷ್ಟ. ಯಾಕಂತಂದ್ರೆ ಇವಾಗ ನೀವೇ ನೋಡ್ರಿ, ನಮ್ಮ ಮನೆ ಹತ್ರ ಬಂದಿದ್ರು, ಒಬ್ಬರನ್ನ ನಾವು ಮಾತಾಡ್ಸಿಲ್ಲ ಅಂದ್ರೂ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಇನ್ನೊಬ್ರಿಗೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೂ ಬೇಜಾರಾಗುತ್ತೆ. ಅಣ್ಣ ಬೆಳಿಗ್ಗೆ ನಂಬ್ತಿರೋ ಬಿಡ್ತಿರೋ 6 ಗಂಟೆಗೆ ಬಂದುಬಿಡ್ತಾರೆ. ಇವತ್ತವರೆಗೂ ನಿಂತಿಲ್ಲ ಅದು. ನೋಡ್ರಿ, ಎಲ್ಲ ಗಿಫ್ಟ್ಸೇ, ಇಲ್ಲಿ ಗಿಡ ಇರ್ಬೋದು, ಆ ರೋಸ್ ಇರ್ಬೋದು, ಇಲ್ಲಿ ಇರ್ಬೋದು, ಎಲ್ಲ ಗಿಫ್ಟ್ಸೇ ಇಲ್ಲಿರೋದೆಲ್ಲ. ಅಣ್ಣ ಈ ಪೂರ್ತಿ ಇದು ನಾನು ಅದಕ್ಕೆ ಹೇಳಿದ ಹಳೆ ಮನೆ ಒಂದ್ಸಲಿ ತೋರಿಸ್ಬೇಕು ನಿಮಗೆ. ಫುಲ್ ಗೋಡನ್ ಆಗ್ಬಿಟ್ಟೈತೆ. ಅಂದರೆ ಹೂವಾರ ಐತಲ್ಲಣ್ಣ, ಮಾಮೂಲಿ ಈ ಥರ ಹೂವಾರ, ಅದು ಒಣಗದಿರ ಇದ್ದಿದ್ರೆ ಒಂದು 2-3 ಲಾರಿ ಲೋಡ್ ಅಂದರೆ ಕಡಿಮೆ. ಆಸ್ ಯೂಶುವಲ್ ತುಂಬ ಮಾತಾಡಿದ್ದೀವಿ. ಕಳೆದ ಬಾರಿ ಸಂದರ್ಭಕ್ಕೆ ಮತ್ತೆ ನೆನಪಾಗುತ್ತೆ ಕಪಲ್ಸ್ ಅಂದಾಗ ವರ್ತೂರ್ ಸಂತೋಷ್ ಅವರು ಮತ್ತು ತನಿಷ್ ಅವ್ರ ಜೋಡಿ ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾನೆ ಇದೆ. ಸೊ ಹೆಂಗೆ ಅಂದ್ರೆ ನಮ್ಮಿಬ್ರದ್ದು ಒಳ್ಳೆ ಫ್ರೆಂಡ್ಶಿಪ್, ಅದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು ಕಾರಣ ಒಂದು ಮನಸ್ಸು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳೋದು ಇರುತ್ತಲ್ಲ, ಅದು ನಮ್ಮಿಬ್ರಿಗೂ ಆ ಕನೆಕ್ಷನ್ನು. ಅದು ಇವಾಗಲೂ ಅಷ್ಟೇನೆ. ನಾನೆಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಬೆಂಕಿ ಅಂತಾರೆ, ಅವಳೆಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ವರ್ತೂರ್ ಅಂತಾರೆ. ಆ ರೀತಿ ಬಂದ್ಬಿಟ್ಟೈತೆ. ಬಟ್ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಣ್ಣ. ಖಂಡಿತ ನಿಮ್ಮ ಆತ್ಮೀಯತೆ ಜನರೇ ಮಾತಾಡುವಂಥ ಹಂತಕ್ಕೆ ತಂದಿದೆ. ಸಹಜವಾಗಿ ಇತ್ತೀಚೆಗೆ ಒಂದು ಪ್ರೋಗ್ರಾಮ್ಗೆ ಹೋದಾಗ ನೀವು ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ರೀತಿ, ಅಭಿಮಾನಿಗಳನ್ನು ತುಂಬ ರೀತಿ ಪಾಸಿಟಿವ್ ಆಗಿ ಇಷ್ಟಪಟ್ಟರು. ಹೌದು. ಸೊ ಅಂಥವರೇ ನಿಮಗೂ ಕೂಡ ಗಮನಕ್ಕಿರುತ್ತೆ. ಈ ಸಂತೋಷ್ ಅವರು ಮತ್ತು ತನಿಷ್ ಅವರ ಜೋಡಿ ಇನ್ನೊಂದು ಹಂತಕ್ಕೆ ಮದುವೆ ವೈಯಕ್ತಿಕ ಜೀವನದ ಒಡನಾಟಕ್ಕೆ ಹೋಗುತ್ತಾ ಅನ್ನುವಂಥ ಅದು ಇಲ್ಲ, ಕರೆಕ್ಟ್. ಅದು ಯಾಕಂತಂದ್ರೆ ಜನದ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಲೇಬೇಕು. ಅದು ಅವರು ಸಾರ್ವಜನಿಕ ಜೀವನದಲ್ಲಿ. ಹೌದೌದು. ಆಮೇಲೆ ಇನ್ನೊಂದು ಏನಂತಂದ್ರೆ ಹೆಸರು ಮಾಡೋದು ಬಲೆ ಕಷ್ಟ, ಅದನ್ನ ಉಳಿಸ್ಕೊಂಡು ಹೋಗೋದು ಅದಕ್ಕಿನ್ನ ಬಲೆ ಕಷ್ಟ. ಯಾಕಂತಂದ್ರೆ ಇವಾಗ ನೀವೇ ನೋಡ್ರಿ, ನಮ್ಮ ಮನೆ ಹತ್ರ ಬಂದಿದ್ರು, ಒಬ್ಬರನ್ನ ನಾವು ಮಾತಾಡ್ಸಿಲ್ಲ ಅಂದ್ರೂ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಇನ್ನೊಬ್ರಿಗೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೂ ಬೇಜಾರಾಗುತ್ತೆ. ಅಣ್ಣ ಬೆಳಿಗ್ಗೆ ನಂಬ್ತಿರೋ ಬಿಡ್ತಿರೋ 6 ಗಂಟೆಗೆ ಬಂದುಬಿಡ್ತಾರೆ. ಇವತ್ತವರೆಗೂ ನಿಂತಿಲ್ಲ ಅದು. ನೋಡ್ರಿ, ಎಲ್ಲ ಗಿಫ್ಟ್ಸೇ, ಇಲ್ಲಿ ಗಿಡ ಇರ್ಬೋದು, ಆ ರೋಸ್ ಇರ್ಬೋದು, ಇಲ್ಲಿ ಇರ್ಬೋದು, ಎಲ್ಲ ಗಿಫ್ಟ್ಸೇ ಇಲ್ಲಿರೋದೆಲ್ಲ. ಅಣ್ಣ ಈ ಪೂರ್ತಿ ಇದು ನಾನು ಅದಕ್ಕೆ ಹೇಳಿದ ಹಳೆ ಮನೆ ಒಂದ್ಸಲಿ ತೋರಿಸ್ಬೇಕು ನಿಮಗೆ. ಫುಲ್ ಗೋಡನ್ ಆಗ್ಬಿಟ್ಟೈತೆ. ಅಂದರೆ ಹೂವಾರ ಐತಲ್ಲಣ್ಣ, ಮಾಮೂಲಿ ಈ ಥರ ಹೂವಾರ, ಅದು ಒಣಗದಿರ ಇದ್ದಿದ್ರೆ ಒಂದು 2-3 ಲಾರಿ ಲೋಡ್ ಅಂದರೆ ಕಡಿಮೆ.